ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ಬಂದಿದ್ದೇನೆ. ಅದು ಏನು ಅಂತಂದರೆ, ಮನೇಲಿ ಇದ್ಕೊಂಡು ಕೂಡ ನಾವು ಮಿನಿಮಮ್ ಅರ್ನಿಂಗ್ಸ್ನ ಮಾಡ್ಬೋದು. ಮಹಿಳೆಯರಾಗಿ ಇದ್ಕೊಂಡು ಹೊರಗಡೆ ಹೋಗಿ ನಮಗೆ ಕೆಲಸ ಮಾಡೋದಕ್ಕೆ ಆಗ್ತಿರಲ್ಲಲ್ವ. ಆಗಿದ್ಮೇಲೆ ನಾವು ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಕೆಲವೊಂದು ಮನೇಲಿ ಅವ್ರ ಹಸ್ಬೆಂಡ್ ಹೊರಗಡೆ ಎಲ್ಲ ಕಳ್ಸೋಕ್ಕೆ ಬಿಡೋದಿಲ್ಲ. ಹಾಗಿದ್ಮೇಲೆ ನಾವು ಮನೇಲಿ ಕೂತ್ಕೊಂಡು ಏನಾದರೂ ಮಿನಿಮಮ್ ಅರ್ನಿಂಗ್ಸ್ ಯಾವುದಾದ್ರು ತೊಗೊಳ್ಬೇಕು ಅಂತಂದರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಂದರೆ ಟ್ಯೂಷನ್ ಕ್ಲಾಸಸ್. ನಾವು ಮನೇಲಿ ಇದ್ಕೊಂಡು ಕೂಡ ನಾವು ಟ್ಯೂಷನ್ ಕ್ಲಾಸಸನ್ನು ಮಾಡ್ಬೋದು ಫ್ರೆಂಡ್ಸ್. ಹೇಗೆ ಅಂತಂದರೆ, ಇವಾಗ ಒಂದು ಬ್ಯಾಚ್ಗೆ ನಾವು 6 to 8 ಮೆಂಬರ್ಸ್ ಅಥವಾ 10 to 12 ಮೆಂಬರ್ಸ್ ಇಷ್ಟು ತೊಗೊಳ್ಬೋದು. ಇವಾಗ 10th ಇತ್ತು ಅಂತಂದರೆ ಅವ್ರದ್ದೊಂದು ಬ್ಯಾಚಸ್ ಸಪ್ರೇಟ್ ಮಾಡ್ಬೋದು. 1 to 5th ತನಕ ಒಂದು ಬ್ಯಾಚ್ ಮಾಡಿದ್ರೆ ನಡೆಯುತ್ತೆ ಫ್ರೆಂಡ್ಸ್. ಯಾಕಂತಂದರೆ 1 to 5th ತನಕ ಬೇಸಿಕ್ ಇರುತ್ತಲ್ವ, ಎಲ್ಲ ಮಕ್ಕಳಿಗೆ ನಾವು ಹ್ಯಾಂಡಲ್ ಮಾಡ್ಬೋದು. 6 to 8 to 9th 10th ಅಂದರೆ ಸ್ವಲ್ಪ ಸಿಲೆಬಸ್ ಹೆವಿ ಆಗುತ್ತಲ್ವ, ಹಾಗಾಗಿಬಿಟ್ಟು ನಾವು ಬ್ಯಾಚಸ್ ಮಾಡಿಕೊಂಡ್ರೆ ನಡೆಯುತ್ತೆ. ಇವಾಗ ನಾವು ಟ್ಯೂಷನ್ ಕ್ಲಾಸಸ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ನಮಗೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಹೇಗೆ ಅಂತಂದರೆ, ಇವಾಗ ನೋಡಿ, ನಾನು ಟ್ಯೂಷನ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದರೆ ನನ್ನ ಮಕ್ಕಳಿಗೆ ಏನಾದರೂ ಟ್ಯೂಷನ್ ಹೇಳೋ ಅವಶ್ಯಕತೆ ಇರೋದಿಲ್ಲ, ಅವರಿಗೆ ಹೋಮ್ವರ್ಕ್ ಕೂಡ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಮಕ್ಕಳ ಜೊತೆಗೆ ಮಕ್ಕಳು ಸೇರಿಬಿಟ್ಟು ಅವರೇ ಹೋಮ್ವರ್ಕ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಬೆಸ್ಟ್ ಬೆನಿಫಿಟ್ ಅಂತಂದರೆ, ಮಕ್ಕಳು ಸ್ಕೋರಿಂಗ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಕ್ಕಳು. ಹೇಗೆ ಅಂತಂದರೆ, ಇವಾಗ ನೋಡಿ, ಇಷ್ಟೆಲ್ಲ ಮಕ್ಕಳಿಗೆ ನಾವು ಟ್ಯೂಷನ್ ಕ್ಲಾಸಸ್, ಇದು ನಂದು ಸೆಕೆಂಡ್ ಬ್ಯಾಚ್ ಬಂದುಬಿಟ್ಟು, ಫಸ್ಟ್ ಬ್ಯಾಚ್ ಆಲ್ರೆಡಿ ಆಗಿದೆ. ಇವಾಗ ಇದು ನಂದು ಸೆಕೆಂಡ್ ಬ್ಯಾಚ್. ಈ ಬ್ಯಾಚಲ್ಲಿ ಸ್ವಲ್ಪ ಸೀನಿಯರ್ಸ್ ಮಕ್ಕಳು, ದೊಡ್ಡ ಮಕ್ಕಳಿದ್ದಾವೆ. ಇವಾಗ 1 to 5th ತನಕ ಮಕ್ಕಳು ಇವಾಗ ಬ್ಯಾಚ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನಮ್ಮ ಮಕ್ಕಳು ಸ್ಕೋರಿಂಗ್ ಯಾವ ಥರ ಮಾಡ್ತಾರೆ ಅಂತಂದರೆ, ಈಗ ಬೇರೆ ಮಕ್ಕಳಿಗೆ ನೋಡಿಬಿಟ್ಟು ಅವಳು ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ, ನೀನು ಕೂಡ ಚೆನ್ನಾಗಿ ಮಾಡಬೇಕು. ಈ ಥರ ಮಕ್ಕಳನ್ನ ಮೋಟಿವೇಟ್ ಮಾಡೋದ್ರಿಂದ ಅವರು ಕೂಡ ನೆಕ್ಸ್ಟ್ ಟೆಸ್ಟಲ್ಲಿ ಅಥವಾ ನೆಕ್ಸ್ಟ್ ಎಕ್ಸಾಮಲ್ಲಿ ನಾವು ಕೂಡ ಚೆನ್ನಾಗಿ ಮಾಡಬೇಕಪ್ಪ ಅನ್ನೋದು ಮಕ್ಕಳ ಮೈಂಡ್ಸೆಟ್ಟಲ್ಲಿ ಬರುತ್ತೆ ಫ್ರೆಂಡ್ಸ್. ಮಿನಿಮಮ್ ಏನಿಲ್ಲ ಅಂತಂದರೂ ನಾವು ಮಂತ್ಲಿ ಕಮ್ಮಿ ಪೇಮೆಂಟಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮಲ್ಲಿ ಏನಾದರೂ ಟೀಚಿಂಗ್ ಸ್ಕಿಲ್ ಇತ್ತು ಅಂತಂದರೆ, ಮಕ್ಕಳಿಗೆ ನಾವು ಕವರ್ ಮಾಡ್ತಾ ಹೋಯಿತು ಅಂತಂದರೆ ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಮಕ್ಕಳು ಬರ್ತಾರೆ ಫ್ರೆಂಡ್ಸ್. ನಾವು ಟೀಚಿಂಗ್ ಚೆನ್ನಾಗಿ ಮಾಡೋದಾಯಿತು, ಮಕ್ಕಳನ್ನ ಕವರ್ ಮಾಡೋದಾಯಿತು, ಅದನ್ನೆಲ್ಲ ಪೇರೆಂಟ್ಸ್ ಅಬ್ಸರ್ವ್ ಮಾಡ್ತಿರ್ತಾರೆ ಫ್ರೆಂಡ್ಸ್. ಹಾಗಾಗಿ ಮಕ್ಕಳಿಗೆ ನಾವು ಒಳ್ಳೆಯ ಒಂದು ಎಜುಕೇಷನ್ ಕೊಟ್ವಿ ಅಂತಂದರೆ, ಅವರು ನಮ್ಮಲ್ಲಿ ಬಂದ ತಕ್ಷಣ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಪೇರೆಂಟ್ಸ್ ರೆಗ್ಯುಲರಾಗಿ ನಮ್ಮ ಕಡೆನೇ ಕಳಿಸ್ತಾರೆ ಒಂದು. ಮತ್ತು ಅವ್ರ ಫ್ರೆಂಡ್ಸಿಗೆಲ್ಲ ಹೋಗಿ ಸಜೆಸ್ಟ್ ಮಾಡ್ತು ಅಂತಂದರೆ ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಮಕ್ಕಳು ಟ್ಯೂಷನ್ಗೆ ಬರ್ತಾರೆ ಫ್ರೆಂಡ್ಸ್. ಹೊರಗಡೆ ಹೋಗ್ದೇನೆ ಮನೇಲಿ ಇದ್ಕೊಂಡು ಮನೆ ಕೆಲಸ ಎಲ್ಲ ನೋಡಿಕೊಂಡು ಫ್ಯಾಮ್ಲಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಾವು ಮನೆಯಲ್ಲೇ ಕೂತ್ಕೊಂಡು ಮಿನಿಮಮ್ ಏನೂ ಇಲ್ಲ ಅಂತಂದರೆ 8,000 to 10,000 ರೂಪೀಸ್ ಸ್ಯಾಲ್ರಿ ತೊಗೋಬೋದು ಫ್ರೆಂಡ್ಸ್. ಇದಕ್ಕೆ ನಾವು ಇನ್ವೆಸ್ಟ್ಮೆಂಟೇ ಮಾಡೋ ಹಾಗೆ ಇಲ್ಲ ಫ್ರೆಂಡ್ಸ್. ನಮ್ಮಲ್ಲಿರೋ ಟ್ಯಾಲೆಂಟೇ ನಮಗೆ ಬಿಗ್ ಇನ್ವೆಸ್ಟ್ಮೆಂಟ್. ನಾವು ಚೆನ್ನಾಗಿ ಟೀಚಿಂಗ್ ಸ್ಕಿಲ್ ಇತ್ತು ಅಂತಂದರೆ ಮಕ್ಕಳಿಗೆ ಚೆನ್ನಾಗಿ ನಾವು ಪಾಠ ಮಾಡ್ತೀವಿ, ಅವ್ರ ಸಿಲೆಬಸ್ ಎಲ್ಲ ಕವರ್ ಮಾಡಿಕೊಡ್ತೀವಿ ಅನ್ನೋದಾದರೆ ನಮಗೆ ಆರಾಮಾಗಿ ಮಂತ್ಲಿ ನಮಗೆ ಮಿನಿಮಮ್ 8,000 to 10,000 ಸ್ಯಾಲ್ರಿ ಸಿಗುತ್ತೆ ಫ್ರೆಂಡ್ಸ್. ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಮನೇಲಿರೋ ಹೆಣ್ಮಕ್ಳಿಗೆ, ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ಇದರೊಳಗಡೆ ನಮ್ಮ ಮಕ್ಕಳು ಏನಾದರೂ ಇತ್ತು ಅಂತಂದರೆ ಅವ್ರಿಗೆ ಹೋಮ್ವರ್ಕ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ, ಮಾಡಿಸೋ ನೆಸೆಸಿಟಿನೇ ಇರೋದಿಲ್ಲ. ಯಾಕಂತಂದರೆ ಬಿಟ್ಟರೆ ಇವ್ರೊಟ್ಟಿಗೆ ಕೂತ್ಕೊಂಡ್ಬಿಟ್ಟು ಅವರು ಕೂಡ ಹೋಮ್ವರ್ಕ್ ಮಾಡ್ತಾರೆ. ಇದರಲ್ಲಿ ಅವ್ರ ಫ್ರೆಂಡ್ಸ್ ಯಾರಾದರೂ ಇತ್ತು ಅಂತಂದರೆ, ನೋಡು ಅವಳು ಅಥವಾ ಅವನು ನಿನ್ನಕ್ಕಿಂತ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ, ನೀನು ಕೂಡ ನೆಕ್ಸ್ಟ್ ಮಂತು ನೆಕ್ಸ್ಟ್ ವೀಕಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತಂದರೆ ಅವರು ಕೂಡ ಒಳ್ಳೊಳ್ಳೆ ಮಾರ್ಕ್ಸನ್ನು ತೊಗೊಳ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ನಾವು ಹೋಮ್ವರ್ಕ್ ಏನಾದರೂ ಮಾಡಿಸೋದಿತ್ತು ಅಂತಂದರೆ ಅವ್ರಿಗೆ ಮುಂದೆ ಕೂತ್ಕೊಳ್ಳೋದು, ಮತ್ತು ಮಾಡ್ತಿರಲ್ಲ. ಕೆಲವೊಂದು ಮಕ್ಕಳು ಹೋಮ್ವರ್ಕೇ ಮಾಡ್ತಿರಲ್ಲ ಫ್ರೆಂಡ್ಸ್, ತುಂಬ ಹಠ ಮಾಡ್ತಿರ್ತಾರೆ. ಈ ಥರ ಏನಾದರೂ ಟ್ಯೂಷನ್ ಕ್ಲಾಸಸ್ ನಾವು ತೊಗೊಳ್ತು ಅಂತಂದರೆ ಅವರಿಗೆ ನಾವು ಹೋಮ್ವರ್ಕ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಮಕ್ಕಳ ಜೊತೆ ಸೇರಿಬಿಟ್ಟು ಅವರು ಕೂಡ ಹೋಮ್ವರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ, ಸ್ಟಾರ್ಟಿಂಗ್ 1 ತಿಂಗಳು ಎಲ್ಲ ಮಕ್ಕಳು ಬಿಡ್ತಾರೆ. ಒಂದೊಂದು ಮಂತ್ ಒಂದು ಮಗು ಇರ್ತದೆ, 2 ಮಕ್ಕಳು ಇರ್ತವೆ. ಆವಾಗ ನಾವು ಮೆಂಟಲಿ ಗಿಡ್ಡಿನೆಸ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಮಗು ಇದ್ದರೆ ಒಂದು ಮಗು ಟ್ಯೂಷನ್ ಹೇಳ್ಬೋದು, 2 ಮಕ್ಕಳಿದ್ದರೆ 2 ಮಕ್ಕಳಿಗೆ ನಾವು ಟ್ಯೂಷನ್ ಹೇಳ್ಬೋದು. ಮತ್ತು ಟ್ಯೂಷನ್ಗೆ ಬರೋದಿಲ್ಲ, ಒಂದೇ 2 ಮಕ್ಕಳಿದೆ, 3 ಮಕ್ಕಳಿದೆ ಅಂದ್ಬಿಟ್ಟು ಅದನ್ನು ನಾವು ಡ್ರಾಪ್ಔಟ್ ಮಾಡಬಾರ್ದು. ಹಾಗೆ ಕಂಟಿನ್ಯೂ ಮಾಡ್ತಾ ಹೋಯಿತು ಅಂತಂದರೆ 1 ತಿಂಗಳು ಜಾಸ್ತಿ ಬರ್ಬೋದು ಮಕ್ಕಳು, 1 ತಿಂಗಳು ಎಲ್ಲನೂ ಬಿಡ್ಬೋದು. ಅದನ್ನೆಲ್ಲ ನಾವು ಮೈಂಡ್ಸೆಟ್ಟಲ್ಲಿ ಇಟ್ಕೊಳ್ಬಾರ್ದು. ಸುಮ್ಮನೆ ನಮಗೆ 8,000 to 10,000 ನಮಗೆ ಅರ್ನಿಂಗ್ಸ್ ಬರದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಮೊಬೈಲ್ ರೀಚಾರ್ಜ್ಗೋಸ್ಕರ ಆದ್ರೂ ಮನೆಯವ್ರ ಎದುರುಗಡೆ ಕೈ ಚಾಚೋ ಕರ್ಮ ಆದರೂ ತಪ್ಪುತ್ತೆ ಫ್ರೆಂಡ್ಸ್. ಈ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ನೀವು ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇ ಆದಲ್ಲಿ ಒಳ್ಳೆಯ ಒಂದು ಅರ್ನಿಂಗ್ಸ್ನ ಮಾಡ್ಬೋದು. ನಿಮ್ಮಲ್ಲಿ ಟೀಚಿಂಗ್ ಸ್ಕಿಲ್ ಇತ್ತು ಅಂತಂದರೆ ಮಕ್ಕಳಂತೂ ಬಂದೇ ಬರ್ತಾರೆ ಫ್ರೆಂಡ್ಸ್. ಇದು ಅಂತೂ ಬೆಸ್ಟ್.
ನನಗೆ ಟ್ಯೂಷನ್ ಕ್ಲಾಸಸ್ ಮಾಡಿದ್ಮೇಲೆ ನನಗೆ ಒಂದು ಬೆಟರ್ ಫೀಲ್ ಇದೆ. ಒಂದು ಅರ್ನಿಂಗ್ ಸಿಗುತ್ತೆ ಮತ್ತು ಮಕ್ಕಳ ಜೊತೆಗೆ ಇರೋದ್ರಿಂದ ಯಾವುದೇ ಟೆನ್ಷನ್ ಆಗಲಿ ಹೆಡ್ಡೇಕ್ ಆಗಲಿ ಯಾವುದೂ ಇರೋದಿಲ್ಲ. ಮಕ್ಕಳ ಜೊತೆಗೆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ. ಅವ್ರಿಗೆ ಕಲಿಸ್ತಾ ನಾವು ಹೊಸದಾಗಿರೋದು ಏನಾದರೂ ಒಂದು ಕಲಿತಾ ಇರ್ತೀವಿ. ಈಗ ಅಪ್ಡೇಟೆಡ್ ಜನ್ರೇಷನ್ ಅಲ್ವಾ, ಹಾಗಾಗಿಬಿಟ್ಟು ಅವರು ಹೊಸ ಟೆಕ್ಸ್ಟ್ ಬುಕ್ ಬಂದಿರುತ್ತೆ. ಅವ್ರದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಾದ್ರೂ ಹೊಸದೊಂದು ಲೆಸನ್ ಸೇರಿಸಿರ್ತಾರೆ. ಅದು ನಮ್ಮ ಮಕ್ಕಳಿಗೆ ಕಲಿಸೋದ್ರಿಂದ ಮತ್ತು ನಾವು ಕಲಿಯೋದ್ರಿಂದ, ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ನಮ್ಮಲ್ಲಿ ಟ್ಯಾಲೆಂಟು ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತಂದರೆ ಇದು ಟ್ಯೂಷನ್ ಹೇಳೋದಾಯಿತು. ಮತ್ತು ಇನ್ನೊಂದು ಏನು ಅಂತಂದರೆ ಮನೇಲಿ ಕೂತ್ಕೊಂಡು ನಾವು ಟೈಲರಿಂಗ್ ಕೂಡ ಮಾಡ್ಬೋದು. ಕೆಲವೊಬ್ಬರಿಗೆ ಟೈಲರಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಕೆಲವ್ರಿಗೆ ಬರೋದಿಲ್ಲ. ನಮ್ಮ ಮನೆ ಅಕ್ಕಪಕ್ಕ ಯಾರಾದರೂ ಶಾಪ್ ಇತ್ತು ಅಂತಂದರೆ ಅಲ್ಲಿ ಹೋಗಿ 1 ಮಂತಲ್ಲಿ ನಾವು ಟೈಲರಿಂಗ್ ಕಲ್ತ್ಕೊಂಡು ಅದನ್ನು ಕೂಡ ಮನೇಲಿ ಮಾಡ್ಬೋದು. ಅದು ಬಿಟ್ಟರೆ ಮತ್ತೊಂದು ಏನು ಅಂತಂದರೆ ಬಟ್ಟೆ ಮಾರಾಟ ಮಾಡೋದು. ಅಂದರೆ ವರ್ಕ್ ಫ್ರಮ್ ಹೋಮ್ ಮನೇಲಿ ಇದ್ಕೊಂಡು ಕೂಡ ಬಟ್ಟೆ ವ್ಯಾಪಾರನ ಮಾಡ್ಬೋದು. ಮಿನಿಮಮ್ ಪೇಮೆಂಟ್ ಹಾಕಬೇಕು ಅದಕ್ಕೆ. ಬಟ್ ಅದು ಏನೂ ಇಲ್ಲ ಅಂತಂದರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಂದರೆ ನೀವು ಟ್ಯೂಷನ್ ಕ್ಲಾಸಸನ್ನು ಮಾಡೋದು. ಟ್ಯೂಷನ್ ಕ್ಲಾಸ್ ಮಾಡೋದಕ್ಕೆ ನಾವೇನು ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕಾಗಿಲ್ಲ ಫ್ರೆಂಡ್ಸ್. ನಮ್ಮಲ್ಲಿರೋ ಟ್ಯಾಲೆಂಟೇ ನಮಗೆ ಬಿಗ್ ಇನ್ವೆಸ್ಟ್ಮೆಂಟ್. ಕಡಿಮೆ ಅಂತಂದರೆ 1-2 ಮಕ್ಕಳು ಏನಾದರೂ ಇತ್ತು ಅಂತಂದರೆ ಅಷ್ಟಕ್ಕೆ ನೀವು ಟ್ಯೂಷನ್ ಹೇಳ್ತಾ ಹೋಗಿ. ಮತ್ತು ಅವ್ರ ಪೇರೆಂಟ್ಸ್ ಏನಾದರೂ ಪೂರ್ ಫ್ಯಾಮ್ಲಿ ಇತ್ತು ಅಂತಂದರೆ, ಬಡವ್ರು ಇತ್ತು ಅಂತಂದರೆ ಜಾಸ್ತಿ ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ. ಸೊ ಅವ್ರು ಏನಾದರೂ ಪೇಯಬಲ್ ಇದ್ದರು ಅಂತಂದರೆ, ಮಕ್ಕಳು ಹುಷಾರಾಗಬೇಕು ಮತ್ತು ನಮ್ಮ ಮಕ್ಕಳು ಕಲಿಬೇಕು ಅನ್ನೋದಿತ್ತು ಅಂತಂದರೆ ಅವ್ರು ಪೇಯಬಲ್ ಇದ್ದರು ಅಂತಂದರೆ ಕೊಡ್ತಾರೆ. ಬಟ್ ಅವರು ಬಡವ್ರು ಇತ್ತು ಅಂತಂದರೆ ಅವ್ರಿಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನಾದರೂ ಅವ್ರಿಗೆ ಪೇಮೆಂಟ್ ಇಷ್ಟೇ ಕೊಡಿ ಅಂತ ಹೇಳಿದರೆ ಅಲ್ಲಿ ನಮಗೆ ಲೆಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಈ ಒಂದು ಮಾಹಿತಿಯಿಂದ ನಿಮಗೊಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ ಥರ ನೀವು ಮಾಡ್ತಾ ಹೋಗಿ. ನಿಮಗೆ ಜಾಸ್ತಿ ಟ್ಯಾಲೆಂಟ್ ಏನು ಬೇಕಾಗಿಲ್ಲ, ಜಾಸ್ತಿ ಎಜುಕೇಷನ್ ಏನು ಬೇಕಾಗಿಲ್ಲ. ಮಿನಿಮಮ್ ಒಂದು 10th ಪಾಸ್ ಆದರೂ ಕೂಡ ಸಾಕು ಫ್ರೆಂಡ್ಸ್. ಮನೇಲಿ ಇದ್ಕೊಂಡೆ ನಾವು ಮಕ್ಕಳನ್ನು ಕವರ್ ಮಾಡ್ಬೋದು. ಮನೇಲಿ ಇದ್ಕೊಂಡು ಕೂಡ ನಾವು ಇದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಮಕ್ಕಳೆಲ್ಲ ಹೇಗೆಲ್ಲ ಕೂತಿದ್ದಾರೆ. ನಮ್ಮ ಮಕ್ಕಳಿಗೆ ಹೊರಗಡೆ ಟ್ಯೂಷನ್ ಕಳಿಸೋ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಮತ್ತು ನಮ್ಮ ಮಕ್ಕಳು ಇವ್ರುಗಳ ಒಟ್ಟಿಗೆಲ್ಲ ಸೇರಿಕೊಂಡು ಅವರು ಚೆನ್ನಾಗಿ ಓದೋದು, ಬರೆಯೋದು ಮತ್ತು ಸ್ಕೋರಿಂಗ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅನಿಸಿದೆ. ಇದರಿಂದ ನನಗೂ ಅರ್ನಿಂಗ್ ಕೂಡ ಆಗಿದೆ. ಮೆಂಟಲಿ ಸ್ವಲ್ಪ ನಾನು ರಿಲ್ಯಾಕ್ಸ್ ಆಗಿರ್ತೀನಿ ಮಕ್ಕಳ ಜೊತೆಗೆಲ್ಲ. ಮತ್ತು ಕೆಲಸ ಇಲ್ಲ ಅಂತಂದರೆ ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಬೇಡದಿರೋ ಟಾಪಿಕ್ ಯಾವುದಾದ್ರೂ ತಲೆಯಲ್ಲಿ ಬತ್ತು ಅಂದರೆ ಮೆಂಟಲಿ ಗಿಡಿನೆಸ್ ಆಗ್ಬೋದು. ಬಟ್ ಮಕ್ಕಳ ಜೊತೆಗಿತ್ತು ಅಂತಂದರೆ ನಮಗೆ ಯಾವುದೇ ಹೆಡ್ಡೇಕ್ ಇರೋದಿಲ್ಲ ಫ್ರೆಂಡ್ಸ್. ನನಗೆ ಮಕ್ಕಳ ಜೊತೆ ಇದು ಟ್ಯೂಷನ್ ಸ್ಟಾರ್ಟ್ ಮಾಡಿದಾಗಿಂದ ನನಗೇನೋ ಬೆಟರ್ ಫೀಲ್ ಇದೆ. ಮಿನಿಮಮ್ ಅರ್ನಿಂಗ್ಸ್ ಅಂತೂ ನನಗೆ ಸಿಗುತ್ತೆ ಫ್ರೆಂಡ್ಸ್. ಅದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಅಪಾನ್ ಆಗಿರುತ್ತೆ. ನೋಡಿ, ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲರಿಗೆ ಬಾಯ್ ಹೇಳಿ, ಹಾಯ್ ಹೇಳಿ ಎಲ್ರಿ. ನೋಡ್ರಿ ಇಲ್ಲಿ ಮಕ್ಕಳೇ, ಬಾಯ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.